ಗುರುದೇವ ನನ್ನದೊಂದು ಪ್ರಾರ್ಥನೆ ಏನಂದರೆ, ಇವಾಗ ಮನುಷ್ಯ ಯಾರಿದ್ರೂ ಅವನು 11 ದಿನ ಆದಮೇಲೆ ಮರಿತಾರೆ. ಅವನು ಅದಾದಮೇಲೆ ಅವನೇನಾದ್ರು ಸತ್ತು ಹೋದ್ರೂ ಒಂದು 11 ದಿನ ಗ್ಯಾಪ್ನ ಇಟ್ಕೊಂಡು 11 ದಿನ ಕಾರ್ಯಗಳೆಲ್ಲ ಮುಗಿಸಿದ ಮೇಲೆ ಅವನ ಮರಿತಾರೆ. ನಂತರ ಗ್ಯಾಪ್ನಾಗಿದ್ರು ತುಂಬ ಆತ್ಮೀಯವಾಗಿದ್ರು 1 ತಿಂಗಳು ಕನಿಷ್ಠ ಪಕ್ಷ ಮರ್ತು ಬಿಡ್ತಾರೆ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೋತಾರೆ, ತುಂಬ ಚೆನ್ನಾಗಿರ್ತಾರೆ. ಪ್ರಪಂಚದಿಂದಲೇ ಅವ್ನು ಮರ್ತು ಹೋಗ್ತಾನೆ. ಗೋಡೆ ಮೇಲೆ ಒಂದು ಫೋಟೋ ಆಗಿರ್ತಾನೆ, ಇಲ್ಲ ಅಂದರೆ ಅದು ಇರಲ್ಲ, ಮರ್ತು ಹೋಗ್ತಾನೆ. ಆದರೆ ಅವ್ನು ಮನುಷ್ಯ ಬದುಕಿರೋವರೆಗೂ ಏನಂದರೆ, ನಮ್ಮೂರು ನನ್ನನ್ನು ನೋಡ್ತಾ ಇದೆ, ಈ ಮನೆ ನಾನಿಲ್ಲ ಅಂದರೆ ನಡೆಯಲ್ಲ, ನಮ್ಮ ಮನೆ ನನ್ನ ಮಕ್ಕಳು ಎಲ್ಲ ನಾನಿಲ್ಲ ಅಂದರೆ ನಡೆಯಲ್ಲ, ನಾನೇ ಮೇಯ್ನ್ ಇಲ್ಲಿ, ನಾನು 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 ಅಂತ ಓಡಾಡ್ತಾ ಇರ್ತಾನೆ. ಅವನು ಅವನ ಬಗ್ಗೆನೇ ತಿಳ್ಕೊಂಡಿರಲ್ಲ, ಅವನು ಅವನಿಗೋಸ್ಕರನೇ ಬದುಕಿರಲ್ಲ. ಅವನು ಎಲ್ಲನ ನೋಡಿ ಕೊನೆಗೆ ಅವನು ಹೋಗೇ ಹೋಗ್ತಾನೆ. ಅಂಥದ್ರಲ್ಲಿ ಅವನು ಬದುಕೋದು ಹೇಗೆ ಇವತ್ತಿನ ಇದರಲ್ಲಿ? ಸತ್ಯವಾದ ವಿಚಾರ ಇದು. ಇದು ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ, ನೀನು ಕೇಳುವ ವಿಚಾರ. ಇದು ಪ್ರತಿಯೊಬ್ಬನಿಗೆ ಯೋಚನೆ ಬರ್ತದೆ, ಪ್ರತಿಯೊಬ್ಬನೊಳಗೆ ಯೋಚನೆ ಬರ್ತದೆ. ಯಾಕೆ ಬೇಕಾಗಿ ನಾನು ಬದುಕಬೇಕು, ಇಲ್ಲಿ ನಾನೇ ಮಾಡ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ನಾನು ಮಾಡ್ತಾ ಇಲ್ಲ ಎಂಬುದು ಸತ್ಯ. ನಿನ್ನ ಅವಶ್ಯಕತೆ ಎಷ್ಟು ದಿನ ಬೇಕು ಈ ಪ್ರಪಂಚಕ್ಕೆ, ನಿನ್ನ ಋಣ ಯಾರ್ಯಾರಿಗೆಲ್ಲ ಉಂಟು ಅವರವರ ಜೊತೆ ನಿನ್ನ ಜೀವನ ಮಾಡಿಯೇ ಆಗಬೇಕು. ಇದು ಜನ್ಮಕ್ಕೆ ನೀನು ಬರುವಾಗ ಪಡೆದುಕೊಂಡು ಬಂದದ್ದು. ಯಾರ್ಯಾರನ್ನು ಸಂಧಿಸಬೇಕು, ಯಾರ್ಯಾರ ಜೊತೆಗೆ ಏನೇನು ಎಲ್ಲ ಇದೆ ಅಲ್ವಾ, ಕೊಡುವುದು ತಗೊಳ್ಳುವುದೆಲ್ಲ, ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತ ಆದರೆ ಒಂದು ಜನ್ಮ ಬೇಕು. ಆಸೆಯನ್ನು ಮುಗಿಸುವುದು ಅಂತ ಹೇಳೋದು, ಕರ್ಮವನ್ನು ಕಳೆಯುವುದು ಅಂತ ಹೇಳೋದು. ಈಗ ಒಂದು ವಿಷಯ, ನಾನು ಮತ್ತು ನೀನು ಮಾತಾಡ್ತಾ ಇದ್ದೇವೆ ಅಲ್ವಾ, ಇದು ನಡುವಿನಲ್ಲಿ ಒಂದು ಕ್ಯಾಮರಾ ಉಂಟು, ಫೋನ್. ಅರ್ಥ ಆಗುವಾಗ ಹೇಳೋದು ನಾನು, ಈ ಫೋನ್ ಒಂದು ಆ್ಯಂಗಲಲ್ಲಿ ಇಟ್ಟಿದ್ದಾರೆ ಅಲ್ವಾ, ಈ ಕಡೆ ಕಾಣುವ ಹಾಗೆ. ಕಾರಣ ಅವರಿಗೆಲ್ಲ ಎಡಿಟ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಷ್ಟೆ. ಬೇಡಪ್ಪ, ನಿಮಗೆ ಖುಷಿ ಬಂದಾಗೆ ಮಾಡಿ, ಸುಲಭವಾಗಿ ಸಂದೇಶ, ಸತ್ಯ ಸಂದೇಶ ಕಿವಿಯಲ್ಲಿ ಕೇಳಿದರೆ ಸಾಕು, ಹೇಗಾದರೂ ಸರಿ ಅಲ್ವಾ. ಇದು ವಿಷಯ, ಇದು ಬೇಡ. ಈಗ ಉದಾಹರಣೆ ಹೇಳೋದು, ನಾನು ನೀನು ಮಾತಾಡ್ತಿದ್ದೇವೆ, ನಡುವಲ್ಲಿ ಒಂದು ಫೋನ್ ಉಂಟು. ಈ ಫೋನಿನಲ್ಲಿ ನೋಡುವವರಿಗೆ ನನ್ನನ್ನು ಕಾಣ್ತದೆ, ನಿನ್ನನ್ನು ಕಾಣೋದಿಲ್ಲ. ಆದರೆ ನಿನ್ನ ಸ್ವರ ಕೇಳ್ತದಲ್ವ, ಅಶರೀರವಾಣಿ ಅಲ್ವಾ, ನಿನ್ನ ಸ್ವರ ಕೇಳ್ತದೆ, ನೀನು ಯಾರು ಅಂತೇಳಿ ಕಾಣೋದಿಲ್ಲ. ಒಂದು ಶಬ್ದ ಕೇಳ್ತದಲ್ವ, ಈ ಸಂದೇಶವನ್ನು ಕೇಳುವವರಿಗೆ ಕೇಳ್ತದಿಲ್ವ, ಯಾರೋ ಒಬ್ಬರು ಕೇಳ್ತಾ ಇದ್ದಾರಪ್ಪ ಅಂತೇಳಿ. ಅವರು ಯಾರಂತ ಗೊತ್ತಿಲ್ಲ, ಆದರೆ ಶಬ್ದ ಕೇಳ್ತಾ ಉಂಟು. ಆ ಶಬ್ದ ಅನೇಕ ಜನರಿಗೆ ಉಪಕಾರವಾಗಿ ಉಂಟು, ಅನೇಕ ಜೀವನದಲ್ಲಿ ಅದು ಅಡಗಿ ಉಂಟು. ಆ ಶಬ್ದ, ಆ ಪ್ರಶ್ನೆ ಕೇಳೋದು ಒಬ್ಬ, ಎಲ್ಲಿಂದಲೋ ಒಬ್ಬ ಕೇಳ್ತಾನೆ, ಆದರೆ ಅವ ಕಾಣೋದಿಲ್ಲ. ಆದರೆ ಅದು ಎಲ್ಲರ ಜೀವನದಲ್ಲಿ ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದರೆ ಅದಕ್ಕೆ ಹೆಸರೇ ಕರ್ಮ ಅಂತೇಳಿ. ಅದು ಕಾಣೋದಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಉಂಟು. ಇದು ಕಾಣ್ತದೆ, ಯಾವುದು, ಈ ಫೋನಲ್ಲಿ ಒಂದು ಆ್ಯಂಗಲ್ ಇಟ್ಟದು ಕಾಣ್ತದೆ. ಹಾಗೆ ನಮಗೆ ಒಂದು ಆ್ಯಂಗಲ್ ಈಗ ನಡೀತಿರೋದು ಮಾತ್ರ ಕಾಣ್ತಾ ಉಂಟು. ಇದು ಯಾಕೆ ಬೇಕಾಗಿ ನಡೀತಾ ಉಂಟು, ನಮ್ಮನ್ನು ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ ಎಂಬುದು ನಮಗೆ ಕಾಣೋದಿಲ್ಲ ಅಂತ ಹೇಳುದು. ಅದಕ್ಕೊಂದು ಉದಾಹರಣೆ ಕೊಟ್ಟದ್ದು, ಗುರು ಭಕ್ತ ಒಂದು ಫೋನ್. ಈಗ ಅರ್ಥ ಆಗಿರ್ಬೋದು ಅಂತ ಕಾಣ್ತದೆ. ಅದು ಕಾಣೋದಿಲ್ಲ. ಅದು ಕಾಣದೇ ಇರುವ ಸಮಯದಲ್ಲಿ ನಾವು ಏನೆಲ್ಲ ಹೋರಾಟ ಮಾಡ್ತೀವಿ. ಅಯ್ಯೋ, ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ಇದು ನನ್ನ ಬಂಧು ಬಳಗ, ಅವರಿಗೆ ಒಳ್ಳೇದು ಮಾಡುವ, ಇವರಿಗೆ ಒಳ್ಳೇದು ಮಾಡುವ, ಅದು ಮಾಡುವ, ಇದು ಮಾಡುವ, ಆ ಕಡೆದು ಮಾಡುವ, ಈ ಕಡೆದು ಮಾಡುವ ಅಂತೇಳಿ ನಾವು ಸಾವಿರ ವಿಚಾರದಲ್ಲಿ ಯೋಚನೆ ಮಾಡ್ತೇವೆ. ಕೊನೆಗೆ ಆ ವ್ಯಕ್ತಿಗೆ ಸಿಗುವ ಉತ್ತರ ಏನು ಗೊತ್ತುಂಟ, ಇದು ಯಾರಿಗೆ ಬೇಕಾಗಿ, ಇದು ಯಾರಿಗೆ ಬೇಕಾಗಿ, ಯಾಕೆ ಬೇಕಾಗಿ? ನೀನು ಹೇಳಿದಂಥ ವಿಚಾರ ಬರ್ತದೆ. ಆ ನೀನು ಹೇಳಿದಂಥ ವಿಚಾರ ಒಬ್ಬರಿಗೆ ಬಂದು ಅದು ದೃಢವಾಗಿ ನಿಂತಿತ್ತುಂಟ ಆದರೆ ಅವನು ಆತ್ಮಜ್ಞಾನಿಯಾಗಿ ಬಿಡ್ತಾನೆ. ಅವನು ಯಾವುದು ಬೇಡಪ್ಪ ಶಿವನೇ ಅಂತ ಹೋಗಿಬಿಡ್ತಾನೆ. ಈ ಥಾಟ್ಸ್ ಒಳ್ಳೆ ಥಾಟ್ಸು, ಒಳ್ಳೆಯ ಒಂದು ಯೋಚನೆ ಇದು. ಆದರೆ ನಿನ್ನ ಋಣ ಮುಗಿಯದೆ ಇದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಅಪ್ಪನಿಗೆ ಮಾಡೋದು ಮಾಡಬೇಕು, ಅಮ್ಮನಿಗೆ ಮಾಡೋದು ಮಾಡಬೇಕು, ಹೆಂಡತಿಗೆ ಕೊಡಬೇಕು, ಇನ್ನು ಮಕ್ಕಳಿಗೆ ಮಾಡೋದು ಮಾಡಬೇಕು. ನನ್ನನ್ನು ನಂಬಿ ಇದ್ದಾರೆ ಕೆಲವರೆಲ್ಲ, ಅವರಿಗೆ
ಏನೆಲ್ಲ ಮಾಡಬೇಕು, ಏನೆಲ್ಲ ಕೊಡಬೇಕು, ಅವರ ಸೇವೆಗೆ ಏನೆಲ್ಲ ಬೇಕು ಎಲ್ಲವೂ ನೀನು ಮಾಡಿ ಅದರಿಂದ ಋಣಮುಕ್ತನಾಗಬೇಕು. ಆಗ ನಿನ್ನ ಋಣ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ಮಾತ್ರ ಅವರೊಟ್ಟಿಗಿರಲಿಕ್ಕೆ ಸಾಧ್ಯ. ಅಂದರೆ ಈ ಋಣ ಮುಗೀತದೆ ಅಲ್ಲ, ಮುಗಿಸಬೇಕಲ್ಲ. ಆ ಋಣ ಮುಗೀತು, ಈಗ ಅಪ್ಪನ ಋಣ ಮುಗೀತು, ಅಮ್ಮನ ಋಣ ಮುಗೀತು, ಎಲ್ಲರ ಋಣ ಮುಗೀತು. ನನ್ನ ಜೀವನದಲ್ಲಿ ನಾನು ಬಂದದ್ದಕ್ಕೆ ನನ್ನ ಹೋದ ಜನ್ಮದ ಎಲ್ಲ ಋಣವನ್ನು ನಾನು ಕರ್ಮವನ್ನು ಸರಿಯಾಗಿ ಅನುಭವಿಸಿದೆ. ಇನ್ನು ಇಲ್ಲ, ಇನ್ನು ಈ ದೇಹದಲ್ಲಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಆ ಶಕ್ತಿ ಈ ದೇಹಕ್ಕೆ ಇಲ್ಲ. ಈ ದೇಹಕ್ಕಿರೋ ಕೆಪಾಸಿಟಿ ಇಷ್ಟೇ ಅಂತ ಹೇಳುವಾಗ ಆ ಆತ್ಮ ಬಿಟ್ಟು ಹೋಗ್ತದೆ. ಆ ಋಣ ಮುಗೀತಲ್ಲಿ. ಮತ್ತಿನ ಋಣ ಎಲ್ಲಿರ್ಬೋದು? ಈಗ ಒಬ್ಬ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಾನೆ, ಶ್ರೇಷ್ಠವಾದ ಜಾತಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಾನೆ. ಅವ ಸತ್ತು ಹೋದ ನಂತರ ಯಾವ ಜಾತಿಯಲ್ಲಿ ಹುಟ್ಟುತ್ತಾನೆ ಗೊತ್ತುಂಟ? ಗೊತ್ತಿಲ್ಲ. ಗೊತ್ತಿಲ್ಲ. ಒಬ್ಬ ಕ್ಷತ್ರಿಯ ಇರ್ತಾನೆ ಅಲ್ವಾ? ಇನ್ನು ಅನೇಕ ರೀತಿ ಜಾತಿಗಳಿರ್ತದೆ. ಈ ಜಾತಿಯಲ್ಲೆಲ್ಲ ಜನಿಸಿದವರು ಈ ಜಾತಿಯಲ್ಲಿ ಸತ್ತು ಹೋದ ನಂತರ ಯಾವ ಜಾತಿಯಲ್ಲಿ ಹುಟ್ಟುತ್ತಾರೆ? ಗೊತ್ತಿಲ್ಲ. ಇದನ್ನು ತಿಳಿಯುವುದಕ್ಕೆ ಜೀವನ ಅಂತ ಹೇಳೋದು. ಈಗ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್ ಅಂತೇಳಿ ಭಾರತ ದೇಶದಲ್ಲಿ ಹೇಳಿದ್ದಾರೆ. ಪ್ರಪಂಚದಾದ್ಯಂತ ಹೇಳಿದರೆ ಅನೇಕ ರೀತಿಯ ಜಾತಿಗಳಿರ್ಬೋದು, ಸಾವಿರಾರು ಧರ್ಮಗಳೆಲ್ಲ. ಅರ್ಥ ಆಯ್ತಾ ಹೇಳೋದು? ಇದರಲ್ಲಿ ಒಬ್ಬರು ಜನಿಸ್ತಾರೆ, ಅದುವೇ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಧರ್ಮದಿಂದ ಅವರು ಸತ್ತು ಹೋದರೆ, ಇನ್ನೊಂದು ಧರ್ಮದಲ್ಲಿ ಹುಟ್ಟಿದ್ರೆ ಅವರು ಯಾವ ಧರ್ಮದ ಬಗ್ಗೆ ಮಾತಾಡ್ತಾರೆ? ಅವರು ಅನಿಸಿಕೆ ಪ್ರಕಾರ ಅವರು ಯಾವ ಜಾತಿಯಲ್ಲಿ ಹುಡ್ತಾರೆ ಅನ್ನೋದಕ್ಕಿಂತ ಮನುಷ್ಯರಾಗೆ ಹುಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಯಾರಿಗೂ ಅಲ್ಲ, ಒಂದು ವೇಳೆ ಮನುಷ್ಯರಾಗಿ ಹುಟ್ಟಿದ್ರೆ ಅರ್ಥ ಆಯ್ತಾ? ಒಂದು ವೇಳೆ ಮನುಷ್ಯರಾಗಿ ಹುಟ್ಟಿದ್ರೆ ಯಾವ ಧರ್ಮವನ್ನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಸಾಧ್ಯ? ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಜನ್ಮದಲ್ಲಿ ಒಂದು ಧರ್ಮವನ್ನು ಶ್ರೇಷ್ಠ ಅಂತ ಹೇಳಿರ್ಬೋದು, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಧರ್ಮವನ್ನು ಶ್ರೇಷ್ಠ ಅಂತ ಹೇಳಿರ್ಬೋದು. ಒಂದು ಜನ್ಮದಲ್ಲಿ ಇದಕ್ಕಾಗಿ ಹೋರಾಟ ಮಾಡಿರ್ಬೋದು, ಇನ್ನೊಂದು ಜನ್ಮದಲ್ಲಿ ಅದಕ್ಕಾಗಿ ಹೋರಾಟ ಮಾಡಿರ್ಬೋದು. ಈ ಸತ್ಯವನ್ನೆಲ್ಲ ತಿಳಿದರೆ ಈ ಪ್ರಪಂಚದಲ್ಲಿ ಎಂಥದ್ದುಂಟು, ಏನುಂಟು, ಯಾವುದುಂಟು? ಎಲ್ಲ ಒಂದೇ ಅಂತ ಹೇಳೋ ಸ್ಥಿತಿ ಬರ್ತದೆ ಅಲ್ವಾ? ಎಲ್ಲವೂ ಒಂದೇ ಅಂತ ಹೇಳೋ ಸ್ಥಿತಿ ಬರ್ತದೆ. ಆ ಎಲ್ಲವೂ ಒಂದೇ ಅಂತ ಸ್ಥಿತಿ ಒಬ್ಬನಿಗೆ ಬಂದರೆ, ಅವನಿಗೆ ಬರಬೇಕು ಅಂತ ಆದರೆ, ಈಗ ನೀನು ಹೇಳಿದೆಯಲ್ಲ, 11 ದಿನ ನೆನಪಿಟ್ಕೊಳ್ತಾರೆ, 10 ದಿನ ನೆನಪಿಟ್ಕೊಳ್ತಾರೆ, 1 ವರ್ಷ ನೆನಪಿಟ್ಟಿಟ್ಕೊಳ್ತಾರೆ. ಫೋಟೋ ಇದ್ರೂ ಆಯಿತು, ಇಲ್ಲಾಂದರೆ ಅದೂ ಇಲ್ಲ ಅಲ್ವಾ? ನಾನು ಬಂದದಕ್ಕೆ ಅರ್ಥವಿಲ್ಲ, ಈ ಜಂಜಾಟ ಯಾಕೆ ನನಗೆ ಎಂತ ಪ್ರಶ್ನೆ ಖಂಡಿತ ಅಲ್ವಾ? ಈ ಸತ್ಯವನ್ನು ತಿಳಿದರೆ ಅವನು ಜ್ಞಾನಿ ಆಗ್ತಾರೆ ಅಂತ ಹೇಳೋದು. ಅವನಿಗೆ ಸತ್ಯದ ಅರಿವಾಯಿತು. ಯಾಕೆ? ಆಗ ನಾನು ಬಂದಿದ್ದೇನೆ, ನಾನು ಯಾಕೆ ಬಂದಿದ್ದೇನೆ, ನನ್ನ ಹೆಸರು ಇಲ್ಲದೇ ಆಗಿ ಹೋಗ್ಲಿಕ್ಕ? ಆಗ ಉಸಿರಿರುವಾಗ ಹಸಿರಾಗಬೇಕು ಅಂತ ಹೇಳೋದು. ಉಸಿರಿರುವಾಗ ಹಸಿರಾದರೆ ಉಸಿರು ಹೋದ ನಂತರ ಅದು ಹೆಸರಾಗ್ತದೆ. ಆಗ ಮನುಷ್ಯ ಜನ್ಮ ಎಂಬುದು ಯಾವುದಕ್ಕೆ ಬೇಕಾಗಿರೋದು? ಇದನ್ನು ನಾವು ಆಲೋಚನೆ ಮಾಡಬೇಕು. ಇದನ್ನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಮೊದಲು ಜೀವನದ ಸತ್ಯವನ್ನು ತಿಳಿಬೇಕಾದರೆ ಈ ರಕ್ತ ಸಂಬಂಧವನ್ನು ಬಿಡಬೇಕಾಗ್ತದೆ. ಈ ರಕ್ತ ಸಂಬಂಧ ಇದ್ದರೆ ಈ ಸತ್ಯವನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ, ಒಂದು ವಿಷಯ. ಇನ್ನೊಂದು, ಈ ರಕ್ತ ಸಂಬಂಧದಲ್ಲೇ ಈ ಸಂಸಾರದಲ್ಲೇ ಇದ್ದು ಆ ಸಾಧನೆಯನ್ನು ಮಾಡಲಿಕ್ಕೂ ಆಗ್ತದೆ. 2 ದಾರಿ ಉಂಟು ಇಲ್ಲಿ. ಸಂಸಾರದಲ್ಲಿದ್ದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ತುಂಬ ವರ್ಷಗಳು ಬೇಕು, ತುಂಬ ವರ್ಷಗಳು ಬೇಕು. ಆದರೆ ಆ ಸಾಧನೆ ಪರ್ಫೆಕ್ಟ್ ಸಾಧನೆ, ಒಳ್ಳೆಯದು ಕೆಟ್ಟದ್ದು ಅದು ಇದು ಬಂದು ಬಳಗ ಹೀಯಾಳಿಸೋದು, ಇನ್ನು ಅದು ಅವಮಾನ ಪಡೋದು, ಎಲ್ಲ ವಿಚಾರಗಳ ಅನುಭವ ಆಗ್ತದೆ. ಹೆಂಡತಿ, ಮಕ್ಕಳು, ಆ ಮಕ್ಕಳು ದೊಡ್ಡದಾದರೆ ಏನು, ಎಲ್ಲ ಹಾಗೆ ಆಗುವಾಗ ಇದು 60 ವರ್ಷ ಆಗ್ತದೆ. ಇದು ಸರಿಯಾದ ದಾರಿ ಅಂತ ಹೇಳೋದು. ಎಲ್ಲವನ್ನು ಅನುಭವಿಸಿ ಆ ಜ್ಞಾನದ ಸ್ಥಿತಿಯನ್ನು ಕಂಡುಕೊಳ್ಬೇಕು. ಇನ್ನು ರಕ್ತ ಸಂಬಂಧ ಬಿಟ್ಟು, ರಕ್ತ ಸಂಬಂಧವಿಲ್ಲ, ಯಾರೂ ಇಲ್ಲ, ಯಾರೋ ಒಬ್ಬರು ನಮಗೆ ಏನೊಂದು ಊಟ ಕೊಡ್ತಾರೆ, ಅವರೇ ನನ್ನವರು, ಅವರೇ ನನ್ನವರು. ಯಾರೋ ಒಬ್ಬರು ಏನೋ ಒಂದು ಕೊಡ್ತಾರೆ, ಅವರೇ ನನ್ನವರು. ಇದು ಸತ್ಯ, ಇದು ಋಣ, ಒಂದು ಜನ್ಮದ ಋಣ, ಅಂದರೆ ಸಾಲ. ಯಾವುದೋ ಒಂದು ರೀತಿಯಲ್ಲಿ ಪಡೆದುಕೊಳ್ಬೇಕು ಅಂತೇಳಿ, ಯಾವುದೋ ಒಂದು ರೀತಿಯಲ್ಲಿ ಕೊಡಬೇಕು ಅಂತೇಳಿ.
ಭಕ್ತನಿಗೆ ಕೊಡಬೇಕು ಅಂತಿದೆ. ಅವನ ಋಣವನ್ನು ಯಾವುದೋ ಒಂದು ರೀತಿಯಲ್ಲಿ ಒಪ್ಪಳಿಸಬೇಕಲ್ಲಿ, ಗುರು ಕಾಣಿಕೆ ಅಂತೇಳಿ. ಅದು ಸೇವೆಯ ಮೂಲಕವ, ಅಲ್ಲ ಮನಸ್ಸಿನ ಮೂಲಕವ, ಅಲ್ಲ ಏನೋ ಒಂದು ಧನದ ಮೂಲಕವ. ಅರ್ಥ ಆಯ್ತಲ್ಲ? ತನು ಮನ ಧನ, ಕಾಯ ವಾಚ ಮನಸ್ಸ ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಶರಣಾಗತಿ ಮಾಡಲೇಬೇಕು. ಗುರು ಆದವರಿಗೆ ಯಾವುದೋ ಒಂದು ರೀತಿಯಲ್ಲಿ ಪಡ್ಕೊಳ್ಳೇಬೇಕದು. ಇದು ಗುರು ಮಾಡೋದಲ್ಲ, ಆ ಭಕ್ತನು ಮಾಡೋದಲ್ಲ, ಇದು ಕಾಲ ಮಾಡೋದು. ಒಂದು ಗುರು ಹೇಳೋದಿಲ್ಲ ನಾನು ಗುರು ಅಂತೇಳಿ, ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತ ಹೇಳೋದು, ಈ ಪ್ರಪಂಚ ಹೇಳೋದು ಗುರು ಅಂತೇಳಿ. ಒಂದು ಗುರು ಹೇಳಲಿಕ್ಕಿಲ್ಲ ಇವ ನನ್ನ ಶಿಷ್ಯ ಅಂತೇಳಿ, ಹೇಳಲೂಬಾರದು. ಆ ಶಿಷ್ಯನಾದವನು ಹೇಳಬೇಕು ಇದು ನನ್ನ ಗುರು ಅಂತೇಳಿ. ಶಿಷ್ಯರೇ ಹೇಳಿದ ಪ್ರಪಂಚದಲ್ಲಿ ಇಂಥ ಸ್ಥಿತಿಗೆ ಬಂದು ಮುಟ್ತಾನೆ ಅಂತ ಹೇಳೋದು ಈ ಸತ್ಯದ ಅರಿವಾದರೆ. ಯಾವ ಸತ್ಯದ ಅರಿವು? ಏನಿಲ್ಲಲ್ಲ, ಸತ್ತು ಹೋದರೆ ಅವರು ಜೀವನ ಮಾಡೋದು ಮಾಡಿಯೇ ಮಾಡ್ತಾರೆ. ಆಗ ಅವರು ಜೀವನ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ನೀನು ಇಷ್ಟು ದಿನ ನೀನು ಆಲೋಚನೆ ಮಾಡಿದೆ ತಪ್ಪಲ್ವ? ಇದು ನನ್ನಿಂದ ಆಗ್ತದೆ, ನನ್ನಿಂದ ಆಗ್ತದೆ, ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ನೀನು ಇಲ್ಲದಿದ್ದರೆ ಅವರು ಜೀವನ ಮಾಡ್ತಾರಲ್ಲ, ನೀನು ಇಲ್ಲದಿದ್ದರೆ ಅವರು ಬದುಕುತ್ತಾರಲ್ಲ. ಗಂಡ ಹೋದರೂ ಹೆಂಡತಿ ಬದುಕುತ್ತಾಳಲ್ವ, ಜೀವನ ಮಾಡ್ತಾರಲ್ವ. ಅಪ್ಪ ಹೋದರೂ ಮಕ್ಕಳು ಜೀವನ ಮಾಡ್ತಾರಲ್ವ. ಈ ಸತ್ಯವನ್ನು ತಿಳಿದರೆ ಅಲ್ಲಿ ಮತ್ತೆ ಏನುಂಟು? ನಾನು ಅಂತೇಳಿ ವಿಚಾರ ಬರ್ತದ? ನಾನು ಅಂತೇಳಿ ವಿಚಾರ ಬರ್ತದ? ನಾನು ಮಾಡ್ತೇನೆ ಎಂಬ ಭಾವನೆ ಬರ್ತದ? ಈ ನಾನು ಎಂಬ ವಿಚಾರ ಯಾವಾಗ ಪರಿಪೂರ್ಣವಾಗಿ ಹೋಗ್ತದೋ ಆವಾಗ ಏನು ಮಾಡ್ತಾನೆ ಅಂತ ಹೇಳಿದರೆ ಸತ್ಯದ ಅರಿವಾಗ್ತದೆ. ಇದು ಯಾವುದು ನನ್ನದಲ್ಲ, ಇಲ್ಲಿ ಏನು ನಾನು ಮಾಡ್ತಾ ಇಲ್ಲ, ಎಲ್ಲ ಅವನ ಇಚ್ಛೆಯಂತೆ ನಡೀತದೆ. ಈ ದೇಹ ಕೊಟ್ಟವನು ಅವನೇ, ಈ ಶ್ವಾಸ ಕೊಟ್ಟವನು ಅವನೇ, ಈ ಬುದ್ಧಿ ಕೊಟ್ಟವನು ಅವನೇ, ಎಲ್ಲವೂ ಅವನೇ. ಅವನ ಇಚ್ಛೆಯಂತೆ ನಡೀಲಿ ಅಂತೇಳಿ ಅವನು ಮೌನವಾಗಿ ಕೂತ್ಕೊಳ್ತಾನೆ. ಆ ಮೌನವಾಗಿ ಕೂತ್ಕೊಳ್ಳೋ ಅವನ ಮೌನ ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಉಂಟು ಅಷ್ಟರ ಮಟ್ಟಿಗೆ ಅವನ ಶರೀರದಲ್ಲಿ ಆ ಭಗವಂತ ಅವನ ಮೂಲಕ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾನೆ. ಆಗ ಏನಾಗ್ತದೆ? ಹೆಸರಿರುವಾಗ ಅಂದರೆ ಉಸಿರಿರುವಾಗ, ಗೊತ್ತಾಗ್ತದ? ಉಸಿರಿಗೊಂದು ಹೆಸರಿರ್ತದಲ್ಲ, ಆ ಉಸಿರಿರುವಾಗ ಹೆಸರಾಗ್ತದೆ. ಹೆಸರಿರುವಾಗ ಉಸಿರಿಗೊಂದು ಬೆಲೆ ಬರ್ತದೆ. ಆ ರೀತಿ ಒಂದು ಸ್ಥಿತಿ ಕಂಡುಕೊಂಡ್ರೆ ಉಸಿರು ಹೋದ ನಂತರವೂ ಫೋಟೋವಾಗಿರುವುದಿಲ್ಲ, ಅದಿನ್ನು ಕಣ್ಮರೆ ಆಗುವುದೂ ಇಲ್ಲ. ಅದೆಷ್ಟೋ ಮನುಕುಲದ ಮಾನವರಲ್ಲಿ ಹೃದಯದಲ್ಲಿ ಫ್ರೆಂಟ್ ಆಗಿರ್ತದೆ. ಈ ರೀತಿಯಾದರೆ ಮನುಷ್ಯ ಜನ್ಮದ ಸಾರ್ಥಕತೆ ಪರಿಪೂರ್ಣ ಅಂತ ಹೇಳೋದು. ನೀನು ಬಂದದ್ದಕ್ಕೆ, ಭೂಮಿಗೆ ಬಂದದ್ದಕ್ಕೆ ಸರಿಯಾದ ಅರ್ಥ ಸಿಕ್ಕಿತು ಅಂತ ಹೇಳೋದು. ಆದರೆ ಇದು ಆಗೋದಿಲ್ಲ, ಅಂಥವನಿಗೆ ಆಗೋದು. ಆದರೆ ಸತ್ಯವನ್ನು ತಿಳಿಯೋದು ಒಳ್ಳೆಯದು. ಆಗ ಕೂಡಿದಷ್ಟು ಮಟ್ಟಿಗೆ ನಮ್ಮ ಒಂದು ಜನ್ರೇಷನ್ ಮಾತಾಡುವಷ್ಟು, ಅಂದರೆ ನಮ್ಮ ಮಕ್ಕಳು ಮಾತಾಡುವಷ್ಟು ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಕಲಿಬೇಕು, ಕೂಡಿದಷ್ಟು ಮಟ್ಟಿಗೆ. ಇದೆಲ್ಲ ಒಂದು ಕರ್ಮ ಮತ್ತು ಋಣದ ಸಂಬಂಧ. ಪ್ರತಿ ಒಂದು ವಿಚಾರ ಇದನ್ನು ನಾವು ಸ್ಪಂದಿಸಿ ಆಗಬೇಕು. ಜನ್ಮ ನಾವು ತಗೊಳ್ತೇವೆ ಅಂತ ಆದರೆ ನಮ್ಮ ಜೀವನದಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ನಾವು ಹೊಡೆದಾಡಬೇಕು, ಬಡಿದಾಡಬೇಕು, ಹೋರಾಟ ಮಾಡಬೇಕು, ದುಡಿದು ತಂದು ಹಾಕಬೇಕು. ಇದೆಲ್ಲ ವಿಧಿ ನಿಯಮ, ಅಂದರೆ ನಾವು ಪಡ್ಕೊಂಡು ಬಂದದ್ದು ನಮ್ಮ ಆಸೆಯನ್ನು ಮುಗಿಸಲಿಕ್ಕೆ ಬೇಕಾಗಿ. ಇದು ಯಾವಾಗ ಗೊತ್ತಾಗೋದು? ಇದು ಯಾರು ಡಿಸೈಡ್ ಮಾಡೋದು? ಆತ್ಮ ಡಿಸೈಡ್ ಮಾಡೋದು. ಆತ್ಮದಲ್ಲಿ ರಿಜಿಸ್ಟರ್ ಆಗಿರ್ತದೆ. ಒಂದು ದೇಹದಿಂದ ಆತ್ಮ ಬಿಡುಗಡೆ ಹೊಂದುವಾಗ ಆ ಆತ್ಮ ಎಲ್ಲವನ್ನು ಯೋಚನೆ ಮಾಡ್ತದೆ. ನಾನು ಏನು ಮಾಡಿದೆ ದೇಹದಲ್ಲಿ, ಎಷ್ಟು ತಪ್ಪು ಮಾಡಿದೆ, ಈ ತಪ್ಪಿಗೆ ಸರಿಯಾದ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ. ಆತ್ಮವಾಗಿರುವಾಗ ಅದು ಪರಮಾತ್ಮದ ನೆನಪಿನಲ್ಲೇ ಇರ್ತದೆ, ನಾನು ಸತ್ಯದ ದಾರಿಯಲ್ಲೇ ಹೋಗಬೇಕು ಅಂತೇಳಿ. ಅದು ಜೀವಾತ್ಮವಾಗಿ ಬರುವಾಗ ಉಂಟಲ್ವ, ಅನೇಕ ರೀತಿಯ ಮಾಯಗಳು ಅಂಟಿಕೊಳ್ತದೆ. ಆದರೆ ಆತ್ಮದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನಾದ್ರು ಮಾಡಬೇಕು ಅಂದರೆ ಜೀವಾತ್ಮವಾಗಿ ಪರಿವರ್ತನೆ ಆಗಲೇಬೇಕು. ಇದು ಭಯಂಕರ ಟ್ವಿಸ್ಟ್ ಇದು ಭಗವಂತನದ್ದು. ಆ ಲೀಲೆ, ದೈವ ಲೀಲೆ ಉಂಟಲ್ವ, ಆ ದೇವರ ಆಟ ಬಲ್ಲವರು ಯಾರು ಅಂತೇಳಿ.
ಇದಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡುವಾಗುಂಟಲ್ವ, ಮೌನವಾಗಿ ಇದ್ದು ಬಿಡು ಅಂತ ಅನಿಸ್ತದೆ. ಎಂಥದ್ದು ಬೇಡಪ್ಪ ಅಂತೇಳಿ. ಇದು ಯಾವುದು ಇಲ್ಲಿ ಸರಿಯಾಗಿ ಹೋಗಿ ಕಾಣೋದಿಲ್ಲ. ಇಲ್ಲಿ ಯಾವುದು ಸರಿಯಾಗಿ ಹೋಗಿ ಕಾಣೋದಿಲ್ಲ. ಇಲ್ಲಿ ಎಲ್ಲ ಒಂದು ಮಾಯೆಯಲ್ಲಿ ಮಾತಾಡೋದಷ್ಟೇ. ಖಂಡಿತ. ಪ್ರತಿಯೊಂದು ವಿಚಾರ ಇಲ್ಲಿ ಮಾಯೆಯಲ್ಲಿ ಒಬ್ಬೊಬ್ಬ ಮಾತಾಡೋದು ಹೊರತು ಸತ್ಯದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸತ್ಯದ ಸ್ಥಿತಿಯೇ ಬೇರೆ, ಅದು ಹೇಳಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಅದು ಅನುಭವಿಸ್ತಾನೇ ಹೋಗುದು. ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯದ ಸ್ಥಿತಿ ಅಂತ ಹೇಳಿದರೆ ಯಾವ ಕ್ಷಣದಲ್ಲಿ ಏನಾದರೂ ಅದನ್ನು ಸ್ವೀಕಾರ ಮಾಡೋದು. ಇದು ಭಗವಂತನ ಇಚ್ಛೆ, ಇದು ದೈವ ಇಚ್ಛೆ. ಇದು ಎಲ್ಲರಿಗೂ ಬರುವುದಿಲ್ಲ ಅಂತ ಹೇಳೋದು. ಅದು ನೀನು ಎಷ್ಟು ಶುದ್ಧವಾಗಿರ್ತೀಯೋ ಅಷ್ಟರ ಮಟ್ಟಿಗೆ ನಿನಗೆ ಎಲ್ಲ ಈ ಮಾಯ ಪರೀಕ್ಷೆಯನ್ನು ದಾಟಿ ಹೋಗ್ಲಿಕ್ಕೆ ಆಗ್ತದೆ. ಈ ಸ್ಥಿತಿ ಜೀವಂತವಾಗಿರುವ ಬರಬೇಕು. ಈ ಸ್ಥಿತಿ ಜೀವಂತವಾಗಿರುವ ಬರಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ. ಇದೆಲ್ಲ ಸುತ್ತಮುತ್ತಲಿದೆಲ್ಲ ಉಂಟಲ್ವ, ಇದೆಲ್ಲ ಈ ಮನುಷ್ಯ ಜನ್ಮವನ್ನು ದಾಟಲಿಕ್ಕೆ, ಈ ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಮಾಯೆ ಬೇಕೇ ಬೇಕು. ಆ ಮಾಯೆಯನ್ನು ದಾಟಿದ್ರೇ ನಿನಗೆ ಜನ್ಮಕ್ಕೆ ಅರ್ಥ ಸಿಗುವುದು ಅಂತ ಹೇಳೋದಕ್ಕೆ ಈ ಸಂಬಂಧಗಳು. ಅದರ ಅರಿವು ಆಗಲೇಬೇಕು ನಿನಗೆ. ಅದು ಅರಿವು ಆಗದಿದ್ದರೆ ನಿನಗೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಗೊತ್ತಾಯ್ತಾ? ಹಾಂ, ಹಾಗೆ ಇದೆಲ್ಲ ಬೇಕು. ಇದೆಲ್ಲ ಬೇಕಾಗುವ ಜೀವನದಲ್ಲಿ ಒಂದು ಗುರು ಸಿಗ್ತಾರೆ. ಆ ಗುರು ಸಿಗುವಾಗ ಹೇಳ್ತಾರೆ, ಅಪ್ಪ ಇಲ್ಲಿ ಈ ರೀತಿ ಹೆಜ್ಜೆ ಇಡು, ಇಲ್ಲಿ ಈ ರೀತಿ ಹೆಜ್ಜೆ ಇಡು, ಇಲ್ಲಿ ಈ ರೀತಿ ಹೆಜ್ಜೆ ಇಡು ಅಂತೇಳಿ. ಹಾಗೆ ಹೆಜ್ಜೆ ಇಡ್ತಾ ಅದು ಒಂದು ಜನ್ಮದಲ್ಲಿ ಅದು ಪರಿಪೂರ್ಣವಾಗಿ ಒಂದು ಗುರುವಿನ ಹತ್ರ ಹೋಗಿ ಸರೆಂಡರ್ ಆಗ್ತದೆ. ಈ ಮನುಷ್ಯ ಜನ್ಮದಲ್ಲಿ ಒಂದು ಬಾರಿ ಆದರೂ ಈ ಮನುಷ್ಯ ಜನ್ಮಕ್ಕೆ ಏನೋ ಒಂದು ಸರಿಯಾದ ದಾರಿಯನ್ನು ನಾವು ಕಂಡುಕೊಳ್ತೇವೆ ಅಂತ ಹೇಳುವುದಾದರೆ ಅವರ ಜೀವನದಲ್ಲಿ ಗುರು ಇರಲೇಬೇಕು. ಅದು ಎಷ್ಟು ಜನ್ಮ ಆದರೂ ಸರಿ, ಒಂದು ಜನ್ಮದಲ್ಲಿ ಗುರುವಿಗೆ ಸರೆಂಡರ್ ಆಗಲೇಬೇಕು. ಒಂದು ಜನ್ಮದಲ್ಲಿ ಗುರುವಿಗೆ ಸರೆಂಡರ್ ಆಗಿ ಅಲ್ಲಿಂದ ಪರಿವರ್ತನೆ ಆಗ್ತಾನೆ ಹೋಗುವುದು. ಇದು ಯಾರಿಗೆ ಗೊತ್ತಾಗೋದಿಲ್ಲ, ಗುರುವಿನ ಹತ್ರ ಭಕ್ತರು ಯಾಕೆ ಬರ್ತಾರೆ ಅಂತೇಳಿ. ಅದು ಒಂದು ಜನ್ಮದ ಬಾಕಿ ಉಂಟಲ್ವ, ಸಾಲ, ಅದು ಸರೆಂಡರ್ ಮಾಡಲೇಬೇಕು ಯಾವುದೋ ಒಂದು ರೀತಿಯಲ್ಲಿ. ಅದು ಗುರುಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆದ ಕಾರಣ ಅವರಿಗೆ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಬಂದರೂ ಸರಿ, ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಸರಿ, ಎಂಥದೇ ಪರಮಶ್ರೇಷ್ಠ ಭಕ್ತ ಬಂದರೂ ಸರಿ, ಅಲ್ಲ ಯಾರೇ ಒಬ್ಬ ಕಳ್ಳ ಬಂದರೂ ಸರಿ, ಅಲ್ಲ ಒಂದು ವೇಶ್ಯೆ ಬಂದರೂ ಸರಿ, ಅಲ್ಲ ಇನ್ನು ಅನೇಕ ರೀತಿಯ ಭಕ್ತಾದಿಗಳು ಬಂದರೂ ಸರಿ, ಆ ಜನ್ಮದ ಸಂಬಂಧ ಅಂತೇಳಿ ಅದಕ್ಕೆ ಏನು ಬೇಕಾದನ್ನು ಕೊಟ್ಟು ಕಳಿಸ್ತಾರೆ, ಏನು ಬೇಕಾದನ್ನು ಹೇಳಿ ಕಳಿಸ್ತಾರೆ. ದೂರ ಮಾಡೋದಿಲ್ಲ ಅವರು. ಒಂದು ವೈದ್ಯ ರೋಗಿಯನ್ನು ದೂರ ಮಾಡ್ತಾನೆ. ಎಂಥ ರೋಗ ಉಂಟು ಅದಕ್ಕೆ ಅವ ವೈದ್ಯ ಮಾಡಿ ಆಗಬೇಕಲ್ಲ. ಅದೇ ರೀತಿ ಅದರಿಂದ ಮೇಲ್ಪಟ್ಟ ವಿಚಾರ ಇದು ಜನ್ಮಕ್ಕೆ ಸಂಬಂಧಪಟ್ಟ ರೋಗ. ಇದು ಅದನ್ನು ಸ್ವೀಕಾರ ಮಾಡಲೇಬೇಕಲ್ಲ ನಮ್ಮ ಹತ್ರ ಬರುವಾಗ. ಹಾಗೆ ಹೇಳ್ತಾರೆ, ಇಲ್ಲಪ್ಪ ಸಮಯ ಬರಲಿಲ್ಲ, ಸಮಯ ಬರುವಾಗ ಏನೋ ಒಂದು ನೋಡುವ, ಈಗ ಸ್ವಲ್ಪ ಔಷಧಿ ತಗೋ, ಅನೇಕ ರೋಗಗಳೆಲ್ಲ ಉಂಟು ಈಗ, ಈ ಜೀವನದ ಮಾಯದ ವಿಚಾರಗಳೆಲ್ಲ, ಇದೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಔಷಧಿ ಕೊಡ್ತಾ ಇರೋದು. ಯಾವುದು? ಈ ಗುರುವಿನ ಮಾತು ಅಂತ ಹೇಳಿದರೆ ಒಂದು ಔಷಧಿ. ಈ ಔಷಧಿ ಕುಡಿತಾನೇ ಇರಬೇಕಾಗ, ಆ ಔಷಧಿ ಕುಡಿತಾನೇ ಇರುವಾಗ, ಆ ಸತ್ಯ ತಿಳಿತಾ ಹೋಗುವಾಗ ಆ ಎಲ್ಲವನ್ನು ಸ್ವೀಕರಿಸುವ ಗುಣ ಬರ್ತದೆ. ಎಲ್ಲವನ್ನು ಸ್ವೀಕರಿಸುವ ಗುಣ ಬರುವುದಕ್ಕೆ ಗುರುವಿನ ಆಶೀರ್ವಾದ ಪರಿಪೂರ್ಣ ಆಯಿತು ಅಂತ ಅರ್ಥ. ಒಂದು ಗುರುವಿನ ಆಶೀರ್ವಾದ ಪರಿಪೂರ್ಣ ಆಗೋದು ಯಾವ ಗೊತ್ತುಂಟ? ಗುರು ಆಶೀರ್ವಾದ ಮಾಡೋದು ಏನೆಂದು ಗೊತ್ತುಂಟ? ಒಂದು ನಿಜವಾದ ಸದ್ಗುರು ಆದವರ ಆಶೀರ್ವಾದ ಮಾಡೋ ಸ್ಥಿತಿ ಏನಂದರೆ, ನನ್ನ ಭಕ್ತನಿಗೆ, ನನ್ನ ಶಿಷ್ಯನಿಗೆ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಗುಣವನ್ನು ಕೊಡು ಭಗವಂತ ದೇವರೇ, ಇವನಿಗೆ ಇಂಥ ಒಂದು ಜ್ಞಾನವನ್ನು ಕರುಣಿಸು, ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಜ್ಞಾನವನ್ನು ಕರುಣಿಸು. ಅದು ಎಂಥ ಅಲ್ಟಿಮೇಟ್ ವರ ಅದು. ಎಲ್ಲವನ್ನು ಸಹಿಸಿಕೊಂಡು ಹೋಗೋ ಸ್ಥಿತಿ ಇದೆ, ಅದು ಏನು ಅರ್ಥ ಅಲ್ವಾ? ಆ ಸ್ಥಿತಿ ಬಂದು ಮುಟ್ತದೆ ಕೊನೆಗೆ. ಆ ಸ್ಥಿತಿ ಯಾವಾಗ ನಿಮಗೆ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತೇನೆ ಅಂತೇಳಿ ಲೌಕಿಕ ಜೀವನದಲ್ಲಿ ದೇಹ ಇರುವಾಗ ನಿಮಗೆ ಆ ಸ್ಥಿತಿ ಬರ್ತದೆ, ಎಲ್ಲವನ್ನು ಸಹಿಸಿಕೊಂಡು ಹೋಗೋ ಸ್ಥಿತಿ ಬರ್ತದೆ, ಆವಾಗ ನಿಮಗೆ ಗುರು ತನ್ನಿಂತಾನಾಗಿ ಒಲಿತಾನೆ. ತನ್ನಿಂತಾನಾಗಿ ಗುರು ಒಲಿತಾನೆ.
ಆ ಗುರು ಒಲಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗುವ ಅನೇಕ ರೀತಿಯ ಬದಲಾವಣೆಗಳಿಗೆ ನೀವು ಊಹೆ ಮಾಡದಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಇದು ಜೀವಂತವಾಗಿರುವಾಗ ಮಾಡಬೇಕಾದ ವಿಚಾರ. ಸತ್ತು ಹೋದ ನಂತರ ಫೋಟೋ ಹಾಕಿ 4 ದಿವಸ ಮರ್ತು ಹೋಗುವ ವಿಚಾರ ಅಲ್ಲ. ಹೀಗೆ ಹೇಳುವ ವಿಚಾರ. ಅನೇಕ ವ್ಯಕ್ತಿಗಳು, ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಎಷ್ಟು ಕೋಟಿ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಇವತ್ತಿಗೂ ಈ ಭೂಮಿಯಲ್ಲಿ ಜನ್ಮ ತಾಳಿದ್ದಕ್ಕೆ ಒಂದು ಪ್ರೂಫ್ ಇಲ್ಲ ಅಲ್ವಾ? ಈಗ ನಮ್ಮ ಅಜ್ಜ, ಅವರ ಅಜ್ಜ ಅಂತ ಹೇಳಿದರೆ ಯಾರಿಗೆ ಗೊತ್ತಾಗ್ತದೆ? ಗೊತ್ತಾಗೋದು. ರಾಮಕೃಷ್ಣ ಪರಮಹಂಸರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದ? ವಿವೇಕಾನಂದರು ಅಂತ ಎಲ್ಲರಿಗೂ ಗೊತ್ತಾಗ್ತದ? ಸಾಯಿಬಾಬಾ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದ? ಇವತ್ತಿಗೆ ಹುಟ್ಟಿದ ಮಕ್ಕಳಿಗೂ ಕೂಡ ಗೊತ್ತಾಗ್ತದೆ. ಕಾರಣ ಏನು? ಅವರ ಜೀವನ ಶೈಲಿ ಆಗಿತ್ತು, ಅಷ್ಟು ಸತ್ಯವಾಗಿತ್ತು, ಅಜರಾಮರವಾಗಿತ್ತು. ಉಸಿರು ಹೋದ ನಂತರ ಹೆಸರಾಗಿ ಬಿಟ್ಟಿತ್ತು. ಅವರು ಬದುಕಿದ ಕಾರಣ ಅಲ್ವ? ಅವ್ರದ್ದು ಇವತ್ತು ಎಷ್ಟು ಮನೆಯಲ್ಲಿ ಫೋಟೋ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವ? ಅನೇಕ ಶ್ರೇಷ್ಠ ಜ್ಞಾನಿಗಳ ಫೋಟೋ ಎಷ್ಟು ಜನರ ಮನೆಯಲ್ಲಿ, ರಾಘವೇಂದ್ರರು ಅಲ್ವಾ, ಎಲ್ಲರ ಮನೆಯಲ್ಲಿ ಇಟ್ಟಿದ್ದಾರೆ. ಏನು ಸಂಬಂಧದವರು ಅವರು? ರಿಲೇಷನ್. ಅದೇ ಹೇಳು ಗುರು ಅಂದರೆ ಏನು ಅಂತೇಳಿ. ಅದಕ್ಕೊಂದು ಸ್ಥಾನ ಇದ್ದೇ ಇರ್ತದೆ, ಆಟೋಮೆಟಿಕ್ ಆಗಿರ್ತದೆ, ಎಲ್ಲೋ ಒಂದು ಕಡೆ ಇರ್ತದೆ. ಅವರವರ ಜ್ಞಾನದ ಮೇಲೆ, ಅವರವರು ಮಾಡಿದ ಜೀವನ ಶೈಲಿಯ ಮೇಲೆ ಆ ಸ್ಥಿತಿ ಅಡಗಿದೆ ಅಂತ ಹೇಳೋದು. ಈ ರೀತಿಯಾಗಿ ಜೀವನ ಮಾಡಿ ಕಲಿಬೇಕು ಅಂತ ಹೇಳೋದು. ಏನೇನು ಉಂಟು ಎಲ್ಲವನ್ನು ಅನುಭವಿಸ್ತಾ ಹೋಗ್ತೇನಪ್ಪ. ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ ನನ್ನ ಮೇಲೆ ಇದೆ, ಆ ಗುರು ನನ್ನ ಒಳಗೆ ಇದ್ದಾರೆ ಅಂತೇಳಿ ದೃಢವಾಗಿ ಬಂದ ವಿಷಯಗಳನ್ನೆಲ್ಲ ಮುಂದುವರಿಸ್ತಾ ಹೋಗಬೇಕು. ಒಂದು ಜನ್ಮದಲ್ಲಿ ಅಂತೂ ಆ ಗುರು ನಮಗೆ ಪರಿಪೂರ್ಣವಾಗಿ ಸಿಗುವಾಗ ಮತ್ತೆ ನಮ್ಮ ಜೀವನದಲ್ಲಿ ಆಗುವ ಸ್ಥಿತಿಯೇ ಬೇರೆ. ಆಗ ನಿಮ್ಮ ಮನುಷ್ಯ ಜನ್ಮ ಒಳ್ಳೆಯ ಸ್ಥಿತಿಯಲ್ಲಿ ಹೋಗ್ತಾ ಉಂಟು ಅಂತೇಳಿ ಅರ್ಥ. ಅಲ್ಲಿಂದ ಕರೆಕ್ಟಾದ ಸ್ಥಿತಿ ಸಿಕ್ಕಿತು ಅಂತೇಳಿ ಅಲ್ಲಿವರೆಗೆ ಬಂದು ಮುಟ್ಲಿಕ್ಕೆ ಕಷ್ಟ. ಅಲ್ಲಿಂದ ಇದ್ದು ಆ ಸೇವೆಯನ್ನು ಮಾಡಿ ಮುಂದೆ ದಾಟುವುದು ಇನ್ನೂ ಕಷ್ಟ, ಬಹಳಷ್ಟು ಕಷ್ಟ. ಅಲ್ಲಿ ಸೇವೆ ಮಾಡಿ ಮುಂದೆ ದಾಟುವುದು. ಅಲ್ಲಿ ಸೇವೆ ಮಾಡಿ ಮುಂದೆ ದಾಟಿದರೆ ಮತ್ತೆ ಪ್ರಪಂಚ ನಿಮ್ಮನ್ನು ಗುರುತಿಸುವುದು. ಅರ್ಥ ಆಯ್ತಾ? ಪ್ರಪಂಚ ನಿಮ್ಮನ್ನು ಗುರುತಿಸುವುದು. ಮತ್ತು ನೀವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇರುವಂಥ ಸ್ಥಿತಿಗಳು. ಮನುಷ್ಯ ಜನ್ಮದ ಸಾರ್ಥಕತೆ ಎಲ್ಲಿದೆ ಗೊತ್ತುಂಟ? ಮನುಷ್ಯ ಜನ್ಮದ ಕೊನೆಯ ಸ್ಥಿತಿಯಲ್ಲಿದೆ ಗೊತ್ತುಂಟ? ಆ ಗುರುವಿನ ಸ್ಥಿತಿಯಲ್ಲಿದೆ. ಆ ಋಷಿ, ಮುನಿ, ಸಾಧು, ಸಂತ ಅಂತ ಹೇಳುವ ಒಂದು ಸ್ಥಿತಿ ಬರ್ತದಲ್ಲ ಒಬ್ಬರಿಗೆ, ಅದು ಮನುಷ್ಯ ಜನ್ಮದ ಕೊನೆಯ ಸ್ಥಿತಿಗಳು, ಹಂತಗಳು. ಆದ ಕಾರಣ ಅಲ್ಲಿ ಬಂದೆಲ್ಲ ಕೈ ಮುಗಿಯುವುದು, ಅಡ್ಡ ಬೀಳುವುದಲ್ಲ. ಎಷ್ಟು ಎಜುಕೇಟೆಡ್ ಆದರೂ ಅವನಿಗೊಂದು ಕೈ ಮುಗಿಯುವಂತಾಗ್ತದೆ. ಎಷ್ಟು ಸೈನ್ಸ್ ತಿಳಿದವನಿಗೂ ಏನೋ ಒಂದು ನಮಸ್ಕಾರ ಮಾಡುವಂತಾಗ್ತದೆ. ಎಷ್ಟು ದೊಡ್ಡ ಕಳ್ಳನಿಗಾದರೂ ಒಂದು ನಮಸ್ಕಾರ ಮಾಡಿಡುವಂತಾಗ್ತದೆ. ಯಾರು ಹೇಳುದು? ನಮಸ್ಕಾರ ಮಾಡಿಸಿದ್ದು ಗುರುಗಳ ಅಲ್ಲ, ಅವನು ಮಾಡುದ? ಇದು ಯೋಚನೆ ಮಾಡುವ ವಿಚಾರ ಅಲ್ವಾ? ನಡುವಿನಲ್ಲಿ ಸತ್ಯ ಅಂತ ಉಂಟಲ್ಲ, ಅದು ಮಾಡಿಸುವುದು, ಅದು ತೋರಿಸಿಕೊಡುವುದು ಅವನ ಕಣ್ಣಿಗೆ. ಈಗ ಒಂದು ಗುರುಗಳಪ್ಪ, ಇದು ನೀನು ಈ ರೀತಿ ಇರಬೇಕು ಅಂತೇಳಿ ಆ ಅರಿವು ಗುರುಗಳು ಕೊಡುವುದಿಲ್ಲ, ಅವನ ಒಳಗೂ ಆಗುವುದಿಲ್ಲ, ಇವರೊಳಗೂ ಆಗುವುದಿಲ್ಲ. ಅದು ಸತ್ಯದಲ್ಲಿ ಇಬ್ಬರೊಳಗೆ ಆಗುವಂಥ ಕ್ರಿಯೆ ಅದು. ಇದೆಲ್ಲ ಬಹಳ ಸೂಕ್ಷ್ಮ ಅಂತ ಹೇಳೋದು. ಇದೆಲ್ಲ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಂದು ಕೊಡುವುದು. ಕೊನೆಗೆ ಆ ಜನ್ಮಕ್ಕೆ ಬಂದು ಮುಟ್ಟಿದರೆ ಮತ್ತೆ ಆ ಸ್ಥಿತಿಯಲ್ಲಿ ಅವನು ಏನು ಮಾಡ್ತಾರೆ ನೋಡಿ ಮತ್ತೆ ಡಿಫೆಂಡ್. ಆ ಗುರುವಿನ ಸ್ಥಿತಿ ಸಿಗ್ತದೆ, ಆ ಸ್ಥಿತಿಯಲ್ಲಿ ಅವನು ಏನು ಮಾಡ್ತಾನೆ, ಒಳ್ಳೆಯದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ಪ್ರಪಂಚದ ನಮ್ಮ ಗುರುವಾಗಿ ಬರಬೇಕು ಅಂತ ಇತ್ತು, ಬಂದು ಆಯಿತು, 10 ಜನ ಅವರಿಗೆ ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಸರಿ. ಆದರೆ ಆ ಗುರು ಆದವನು ಆ ಸ್ಥಿತಿಯನ್ನು ಕಾಪಾಡಿಕೊಂಡ ಅಂತ ಹೇಳಿದರೆ ಆ ಗುರುವಿಗೂ ಪರೀಕ್ಷೆ ಇದೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಮುಂದಿನ ಜನ್ಮ ಅಂತೇಳಿ ಅವ ಯಾವುದೋ ರೀತಿಯಲ್ಲಿ ಬರಬೇಕಾಗ್ಬೋದು. ಒಂದು ಗುರುಸ್ಥಾನದಲ್ಲೇ ಒಬ್ಬ ಕೂಲಿ ಕೆಲಸದವನಾಗಿ ಬರ್ಬೋದು. ನೀನು ಮಾಡಿದ ತಪ್ಪಿಗೆ ನೋಡಪ್ಪ ನೀನು ಯಾವ ರೀತಿ ಅನುಭವಿಸ್ತಾ ಇದ್ದಿ ಅಂತೇಳಿ.
ಅವರವರ ಸ್ಥಿತಿಯನ್ನು ಅವರವರು ಕಾಪಾಡಿಕೊಳ್ಳಿ ಕಲಿತುಕೊಳ್ಬೇಕು ಅಂತ ಹೇಳಿದ್ರೆ, ಗುರುವಾದರೂ ಸರಿ, ಶಿಷ್ಯನಾದರೂ ಸರಿ, ಭಕ್ತನಾದರೂ ಸರಿ, ಸಂಸಾರಸ್ಥನಾದರೂ ಸರಿ, ಯಾರಾದರೂ ಸರಿ, ಅವರವರ ಸ್ಥಿತಿಯನ್ನು ಅವರವರು ಯಾವ್ಯಾವ ರೀತಿಯಲ್ಲಿ ಕಾಪಾಡಿಕೊಳ್ತಾರೋ, ಅದರಿಂದ ಪ್ರಪಂಚಕ್ಕೆ ಏನಷ್ಟು ಒಳಿತನ್ನು ಮಾಡ್ತಾರೋ ಅಷ್ಟರ ಮಟ್ಟಿಗೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಇರ್ಬೋದು. ಆಗ ಈ ಜನ್ಮ ತಾಳಿದಕ್ಕೆ ಒಂದು ಸಂತೋಷ ಆಗ್ತದೆ. ಅವ ಮನುಷ್ಯ ಜನ್ಮ ಬಹಳ ಶ್ರೇಷ್ಠಪ್ಪ ಎಂಬ ಸ್ಥಿತಿ ನಮ್ಮ ಒಳಗೆ ನಮಗೆ ಅರಿವಾಗಬೇಕು. ಇಲ್ಲದಿದ್ದರೆ ನೀನು ಹೇಳಿದ ಹಾಗೆ ಇಷ್ಟನ್ನೇ ಆಲೋಚನೆ ಮಾಡಿ ಬಿಟ್ಟು ಬಿಡ್ತಾರೆ. ಏನು ಮಾಡಲಿಕ್ಕಾಗೋದಿಲ್ಲ. ಇಷ್ಟು ಆಲೋಚನೆ ಬಂದ ನಂತರ ಈ ಆಲೋಚನೆಗಳು ಯಾಕೆ ಬಂತು? ಸತ್ತು ಹೋದ ನಂತರ ನಮ್ಮನ್ನು 10 ದಿವಸ 11 ದಿವಸ ನೆನೆಸ್ತಾರೆ, ಮತ್ತು ಅವರು ಬದುಕುತ್ತಾರೆ. ಅದು ವಿಧಿ ನಿಯಮ. ಈ ಸತ್ಯವನ್ನು ತಿಳಿಬೇಕಿದೆ, ನಾನು ಎಂಬುದು ಏನೂ ಇಲ್ಲ ಅಂತೆ. ಆದರೆ ನನ್ನ ಕರ್ಮವನ್ನು, ಋಣವನ್ನು ಮುಗಿಸ್ತಾ ಇದ್ದೇನೆ. ಭಗವಂತ ಬೇಗ ಬೇಗ ಮುಗಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು. ಅಟ್ಯಾಚ್ಮೆಂಟ್ ಬಿಟ್ಟು ಹೋಗ್ತದೆ ಆಟೋಮೆಟಿಕ್ಕಾಗಿ. ನಾನೆಂಬುದೇ ಇಲ್ಲ ಅಂತ ಹೇಳಿದರೆ ಸತ್ಯ ಅಲ್ವ ಇದು? ಜ್ಞಾನ ಆಗಲಿಕ್ಕೆ ಎಷ್ಟು ಸುಲಭ ಇದು. ಆದರೆ ಇದು ಬರುವುದಿಲ್ಲ. ಈಗ ಮಾತಾಡ್ಲಿಕ್ಕೆ ಸುಲಭ, ಪ್ರಾಕ್ಟಿಕಲ್ ಆಗಿ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಸನ್ನಿವೇಶ ನಡೆಯುವಾಗ ಆಟೋಮೆಟಿಕ್ ಬರ್ತಲ್ಲ. ಒಬ್ರಿಗೆ ಹುಷಾರಿಲ್ಲ ಅಂತ ಆದ ಕೂಡಲೇ ಅಯ್ಯೋ ಅವ್ರಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ, ಐಸಿಯಲ್ಲಿ ಇದ್ದಾರಂತೆ, ಓಡಿ ಬಿಡುವ ಅಲ್ವಾ? ಅನಿಸೋದೇ ಅಲ್ವಾ? ಆಟೋಮೆಟಿಕ್ಕಾಗಿ ಎಲ್ಲಿಂದ ಬಂತದ್ದು? ಹೇಳಲಿಕ್ಕೆ ಸುಲಭ, ನಾನು ಎಂಬುದಿಲ್ಲ ಅಂತೇಳಿ. ಮನೆಗೆ ಏನೋ ಒಂದು ಫಂಕ್ಷನ್ ಆಗುವಾಗ ಅಲ್ವಾ, ಅಲ್ಲ ಇನ್ನೇನೋ ಒಂದು ವಿಷಯಗಳಾಗುವಾಗ ಆಟೋಮೆಟಿಕ್ ಸಮಯ ಪರಿಸ್ಥಿತಿಗೆ ಬಂದು ಬಿಡ್ತದಲ್ವ? ಅದು ಎಲ್ಲಿಂದ ಬರುವುದು? ನಾನು ಎಂಬುದು ಇಲ್ಲ ಅಂತ ಆದರೆ ಅವ ಯಾವ ರೀತಿ ಇರ್ತಾನೆ? ಅಂಟಿ ಅಂಟದಾಗಿರ್ತಾನೆ, ಇದ್ದು ಇಲ್ಲದಾಗಿರ್ತಾನೆ. ಹೊರಗೆ ಅವನು ಎಲ್ಲರೊಟ್ಟಿಗಿದ್ದಾಗಿರ್ತಾನೆ, ಒಳಗಡೆ ಅವನು ಯಾವತ್ತು ಭಸ್ಮವಾಗಿರ್ತಾನೆ. ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ ಅವನಿಗೆ. ಆ ಕಡೆ ಸತ್ತು ಹೋದ್ರೂ ಬೇಜಾರಿಲ್ಲ, ಈ ಕಡೆ ಹುಟ್ಟಿದ್ರೂ ಸಂತೋಷ ಇಲ್ಲ. ಈ ಕಡೆ ಒಬ್ಬ ಕೈ ಮುಗಿದ್ರೂ ಸಂತೋಷ ಇಲ್ಲ, ಈ ಕಡೆ ಒಬ್ಬ ಏನೋ ಒಂದು ಬೈದುಕೊಂಡು ಹೋದರೂ ಬೇಜಾರಿಲ್ಲ. ಅದು ಒಳಗಡೆ ಉಂಟಾಗುವ ವಿಷಯ. ಆದರೆ ಅದನ್ನು ಪ್ರಪಂಚದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿ ಹೇಗೆ ಬೇಕು ಲೌಕಿಕಕ್ಕೆ ಆ ರೀತಿಯಾಗಿ ಹೋಗಬೇಕು. ಆ ರೀತಿಯಾಗಿ ಹೋಗುವಾಗ ಅವನು ಅಂಟಿ ಅಂಟದಾಗಿ ಜೀವನ ಮಾಡ್ತಾನೆ. ಇದು ಅವನವನ ಅನುಭವಕ್ಕೆ ಬಿಟ್ಟಂಥ ವಿಚಾರ. ಹಾಗೆಯೇ ನೀನು ಹೇಳೋದು ಸತ್ಯವೇ. ಇಲ್ಲಿ ಯಾರಿಗೂ ಯಾರು ಸ್ವಂತ ಅಲ್ಲ. ಇಲ್ಲಿ ನಾವು ಇದ್ದರೂ ಇಲ್ಲದಿದ್ದರೂ ಇಲ್ಲಿ ನಡೆಯುವುದು ನಡೆದೇ ನಡೀತದೆ. ನಾವು ನೆನೆಸುವುದು ಮಾತ್ರ ನಾವು ಮಾಡಿದೆವು. ಅದೇ ಭಗವಾನ್ ನಿತ್ಯಾನಂದರು ಹೇಳಿದರು, ನಾನು ಬರುವ ಮುಂಚೆಯೂ ಜಗತ್ತಿತ್ತು, ನಾನು ಹೋದ ನಂತರವೂ ಜಗತ್ತಿರುತ್ತದೆ ಅಂತೇಳಿ. ಇಲ್ಲಿ ನಾನು ಎಂಬುದು ನಶ್ವರ. ನೀನು ಮಾಡಿದೆ ಅಂತಲೇ ತಿಳ್ಕೊಳ್ಬೇಡ ಯಾವ ವಿಚಾರ. ಆದ ಕಾರಣ ಹೇಳೋದು, ಇಲ್ಲಿ ನಾನು ಎಂಬುದು ಏನಿಲ್ಲ, ಬಿಟ್ಟು ಬಿಡು. ಇರೋಷ್ಟು ದಿನ ಸಂತೋಷವಾಗಿ ಖುಷಿ ಖುಷಿಯಾಗಿ ಈ ಕ್ಷಣ ನನ್ನದು ಅಂತೇಳಿ, ಈ ಕ್ಷಣದಲ್ಲಿ ಎಷ್ಟು ಒಳ್ಳೆಯದು ಮಾಡಲಿಕ್ಕೆ ಆಗ್ತದೆ ಅಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೊಳ್ಳೆಯ ವಿಷಯಗಳನ್ನು ಯೋಚಿಸಿ ಮುಂದೆ ಹೆಜ್ಜೆ ಇಡ್ತಾ ಹೋಗಲ್ಲ, ಎಷ್ಟು ಸಂತೋಷವಾಗಿರ್ತದೆ ಜೀವನ. ಶ್ವಾಸ ಯಾವಾಗ ನಿಲ್ತದೆ ಅಂತ ಗೊತ್ತಿಲ್ಲ. ಶ್ವಾಸ ನಿಂತರೆ ಅಷ್ಟೇ, ತೆಗೆದು ಬಿಸಾಡ್ತಾರೆ ಆಚೆ. ಕೋಟಿ ಕೋಟಿ ಕಟ್ಟಿ ಮನೆ ಕಟ್ಟಿ ಅದರ ಒಳಗೆ ಡೆಡ್ ಬಾಡಿ ಇಡ್ಲಿಕ್ಕೆ ಬಿಡುವುದಿಲ್ಲ. ವಾಸನೆ ಬರ್ತಪ್ಪ ತಗೊಂಡು ಹೋಗು ಅಂತ ಹೇಳ್ತಾರೆ. ಆ ಉಸಿರಿರುವಾಗ ಆ ದೇಹಕ್ಕೆ ಎಷ್ಟು ಬೆಲೆ ಇತ್ತಲ್ಲ. ಶ್ವಾಸ ಇರುವಾಗ ಯಜಮಾನರು ಬಂದರು, ಅಯ್ಯೋ ಅವರಿಗೆ ಕಾಫಿ ಮಾಡಲಿಲ್ಲ, ಟೀ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಭಯ. ಅಂಥ ಒಂದು ಯಜಮಾನನೇ ಆ ಮನೆಯಲ್ಲಿ ಸತ್ತು ಹೋದಾಗ ಅವನು ತೆಗೆದು ಹೊರಗೆ ಹಾಕೋದು ಅಂತ ಹೇಳಿದ್ರೆ ಅರ್ಥ ಉಂಟು? ಆಗ ಉಸಿರಿಗೆ ಎಷ್ಟು ಬೆಲೆ ಇದೆ ಅಲ್ಲ. ಈ ಬೆಲೆಯನ್ನು ಒಬ್ಬ ಅರ್ಥ ಮಾಡಿಕೊಂಡ್ರೆ ಅವನ ಜೀವನ ಹೇಗಿರ್ತದೆ ಅಂತ ಕೇಳೋದು, ಎಷ್ಟು ಸತ್ಯದ ರೀತಿಯಲ್ಲಿ ಇರ್ತದೆ ಅಂತ ಹೇಳೋದು, ಎಷ್ಟು ಪ್ರೀತಿ ಸದ್ಗುಣಗಳು ತುಂಬಿರ್ತದೆ ಅಂತ ಹೇಳೋದು. ಹಾಗೆಲ್ಲ ಮಾಡೋದು ಕಣ್ಣಿಗೆ ಕಾಣಾದ ಒಂದು ಶ್ವಾಸ ಇಷ್ಟೆಲ್ಲ ಆಟ ಆಡಿಸೋದು ಅಲ್ವಾ? ಆ ಶ್ವಾಸ ಇದ್ದಾನೆ ಎಲ್ಲವೂ. ಈ ಸತ್ಯವನ್ನು ತಿಳಿಯಿರಿ. ಶ್ವಾಸ ಇರುವಾಗ ಏನು ಮಾಡಬೇಕು ಅಂತ. ಶ್ವಾಸ ಇರುವಾಗ ಶಿವನಾಗಲಿಕ್ಕೆ ಪ್ರಯತ್ನ ಪಡಿರಿ. ಶಿವ ಅಂದರೆ ಎಲ್ಲರಿಗೂ ಸೇರಿದವು, ಸಕಲ ಜೀವರಾಶಿಗಳಿಗೂ ಬೇಕಾದವು.
ಆ ರೀತಿ ಸಕಲ ಜೀವರಾಶಿಗಳಿಗೂ ನಮಗೆ ಒಳ್ಳೆಯದು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅಂಥ ಒಂದು ಪ್ರಾರ್ಥನೆ ಇರಬೇಕು ಒಳಗಡೆ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಎಲ್ಲ ಚೆನ್ನಾಗಿರಲಿ ಅಪ್ಪ, ಎಲ್ಲ ಒಳ್ಳೆಯದಾಗಲಿ. ಕೆಟ್ಟವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಅವರನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಬಾ. ಕೆಟ್ಟವರು ಅವರನ್ನು ಹಾಳಾಗಿ ಏನೋ ಶಾಪ ಕೊಟ್ಟು ಇದು ಮಾಡೋದಲ್ಲ, ಚೇಂಜ್ ಮಾಡಿಕೊಳ್ಬೇಕು. ಕೇಳುವ ಪ್ರಾರ್ಥನೆ ಹೇಗಿರಬೇಕು ತುಂಟ, ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರನ್ನು ಪರಿವರ್ತನೆಗೊಳಿಸು. ಕೆಟ್ಟದ್ದು ಮಾಡಿದ್ದಾರೆ, ಏನು ಮಾಡಲಿಕ್ಕಾಗ್ತದೆ, ಹಾಗೆ ಹೋಯಿತು ಸಮಯ ಸಂದರ್ಭದಲ್ಲಿ. ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಪರಿವರ್ತನೆ ಮಾಡಿಸು. ಅವ್ರು ಹೀಗೆ ಮಾಡಿದವರಿಗೆ ಅವ್ರಿಗೆ ಇದೇ ಶಿಕ್ಷೆ ಆಗಬೇಕು ಅಂತ ಹೇಳಲಿಕ್ಕೆ ನಾವು ಅಲ್ಲ, ಅದು ಅವರವರು ಮಾಡಿದ್ದು ಅವರವರು ಅನುಭವಿಸುವುದು ಸತ್ಯ. ಆದರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು, ಒಳ್ಳೆಯದಾಗಲಿ. ಇದೆಲ್ಲ ಮನುಷ್ಯ ಜನ್ಮದ ಸ್ಥಿತಿಗಳನ್ನು ಹೇಳೋದು, ಮನುಷ್ಯ ಜನ್ಮ ಅಂದರೆ ಹೇಗಿರಬೇಕು ಅಂತೇಳಿ. ಆ ಉಸಿರನ್ನು ಯಾರು ತಿಂಕು ಮಾಡೋದಿಲ್ಲ, ಆ ಶ್ವಾಸವನ್ನು ಯಾರು ತಿಂಕು ಮಾಡೋದಿಲ್ಲ, ಯಾವಾಗ ನಿಲ್ತದೆ ಅಂತ ಗೊತ್ತಿಲ್ಲಲ್ಲ ಅಂತೇಳಿ. ಅವನೇ ತಿಂಕು ಮಾಡಲಿ ಅಲ್ಲ, ನಾನು ಸತ್ತೋದ್ರೆ ನನ್ನನ್ನು ಯಾವ ರೀತಿ ಇಟ್ಟುಕೊಳ್ತಾರೆ, ಎಷ್ಟು ಹೊತ್ತು ಇಟ್ಟುಕೊಳ್ತಾರೆ ಈ ಮನೆಯಲ್ಲಿ, ಮತ್ತು ಯಾವ ರೀತಿ ತಗೊಂಡು ಹೋಗ್ತಾರೆ, ಮತ್ತು ಏನು, ಮತ್ತು ಇಂಥದಕ್ಕೆ ಇದೆಲ್ಲ, ಇದು ಯಾರದು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನೋಡಿಕೊಂಡಿರಲಿ ಅಲ್ಲ ಅವನಿಗೇನಾಗ್ಬೋದು. ಈ ಸತ್ಯವನ್ನು ಹೇಳೋದು ಗುರು. ಈ ಸತ್ಯವನ್ನು ಹೇಳೋ ಕಹಿಯಾಗಿರ್ತದೆ, ಎಲ್ಲರಿಗೂ ಆಕರ್ಷಣೀಯವಾಗಿ ಹೇಳಬೇಕು. ಈಗಪ್ಪ ನಾನು ರಿಯಾಲಿಟಿಯನ್ನು ಹೇಳ್ತಿದ್ದೇನೆ, ನೀನು ಒಂದಲ್ಲ ಒಂದನ್ನು ಇದು ಒಪ್ಪಲೇಬೇಕು. ಈ ಸತ್ಯವನ್ನೆಲ್ಲ ದೇಹದಿಂದ ಆತ್ಮ ಹೊರಗೆ ಬರುವ ಎಲ್ಲ ಡಿಸೈಡ್ ಮಾಡಿ ಅದರ ಕರ್ಮವನ್ನು ಅನುಭವಿಸಲಿಕ್ಕೆ ಬೇಕಾಗಿ ಒಂದು ಸ್ಥಿತಿಯನ್ನು ಕಂಡುಕೊಳ್ತದೆ. ಆ ಸತ್ಯವನ್ನು ಹೇಳ್ತದೆ ಆತ್ಮ. ಹೌದು, ನಾನು ಮಾಡಿದ ತಪ್ಪಿಗೆ ನಾನು ಅನುಭವಿಸಲೇಬೇಕು, ನಾನು ಮಾಡಿದ ತಪ್ಪಿಗೆ ನಾನೊಂದು ಅಂಗವಿಕಲನಾಗಿ ಹುಟ್ಟಬೇಕು ಅಂತೇಳಿ ಅಂಗವಿಕಲನಾಗಿ ಹುಟ್ಟಿ ಅದು ಡಿಸೈಡ್ ಮಾಡಿ ಅಂಗವಿಕಲನಾಗಿ ಹುಟ್ಟಿ ಬರ್ತದೆ. ನಾನು ಮಾಡಿದ ತಪ್ಪಿಗೆ ಇಂಥ ಕಡು ಬಡವನ ಮೇಲೆ ಹುಟ್ಟಬೇಕು, ಇಷ್ಟು ಜನರ ಜೊತೆ ನಾನು ಬೆರಿಬೇಕು. ಅದು ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಆತ್ಮಕ್ಕೆ ಗೊತ್ತಿರ್ತದೆ, ನಾನು ಇಷ್ಟನ್ನು ಸ್ಪಂದಿಸಬೇಕು ಅಂತೇಳಿ. ನನಗಿಷ್ಟೇ ವರ್ಷ ಆಯುಸ್ಸು ಅಂತ ಗೊತ್ತಿರ್ತದೆ. ನಾನು ಎಲ್ಲೆಲ್ಲಿ ಮಲ್ಕೊಳ್ಳಬೇಕು, ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು, ಎಷ್ಟು ದಿನ ಕೆಲಸ ಮಾಡದಿರಬೇಕು, ಎಷ್ಟು ದಿನ ಆ್ಯಕ್ಟಿವ್ ಆಗಿರಬೇಕು, ಇದೆಲ್ಲವೂ ಅದರ ರಿಜಿಸ್ಟರ್ ಆಗಿದೆ. ಇಲ್ಲಿ ಹೇಳೋದು ಮಾತ್ರ ಮನುಷ್ಯ, ನಾನು ಮಾಡಿದೆ, ನನ್ನ ಬುದ್ಧಿಯಿಂದ ಆಯಿತು, ನನ್ನ ಟೈಮಿಂದ ಆಯಿತು, ಅದರಿಂದ ಆಯಿತು, ಇದರಿಂದ ಆಯಿತು ಅಂತ ಹೇಳ್ತಾನೆ. ಆದರೆ ಕಾಲ ಏನು ನಿರ್ಣಯ ಮಾಡಿದೆ ಅದೇ ಸತ್ಯ. ನಿನ್ನನ್ನು ಯಾಕೆ ಸೃಷ್ಟಿ ಮಾಡಿದೆ, ಯಾರಿಗೋ ಒಬ್ಬರಿಗೆ ನೀನು ಒಳಿತ ಆಗ್ತಾ ಇದ್ದಿ, ಅದು ನಿಮಗೆ ಗೊತ್ತಿಲ್ಲ. ಇದಂತೂ ಸತ್ಯ. ಯಾವ ಕಳ್ಳನಾದರೂ ಸರಿ, ಯಾವ ಕೊಲೆಗಾರನಾದರೂ ಸರಿ, ಎಂಥವನಾದರೂ ಸರಿ, ಎಷ್ಟು ಕೆಟ್ಟವನಾದರೂ ಸರಿ, ಅವನಿಗೆ ತಿಳಿಯದೆ ಪ್ರಪಂಚದಲ್ಲಿ ಒಳ್ಳೆ ಕೆಲಸಗಳು ಆಗ್ತಾ ಇರ್ತದೆ. ಉದಾಹರಣೆ ಹೇಳಿದ್ರು, ಇಂಥವರಿಂದಲೇ ಆಗೋ ಒಳ್ಳೆಯವರಿಂದ ಆಗೋದಿಲ್ವಾ? ಇದೆಲ್ಲ ಸೂಕ್ಷ್ಮತೆ, ಮನುಷ್ಯ ಜನ್ಮದ ಸೂಕ್ಷ್ಮತೆ ಅಂತೇಳಿ. ಯಾವ ಜೀವರಾಶಿಯಾದರೂ ಸರಿ, ಈ ಪ್ರಪಂಚದ ಎಲ್ಲ ಜೀವರಾಶಿಯಾದರೂ ಸರಿ ಒಬ್ಬರ ಒಳಿತಿಗಾಗಿ ಬಂದಿದೆ ಅಂತ ಹೇಳೋದು ಅಲ್ವಾ? ಈಗ ಇಲಿಗಳು ಹೆಚ್ಚಾದಾಗ ಹಾವುಗಳು ಇಳಿದಲ್ಲೂ ಬರ್ತದೆ, ಕೇರೆ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಲ್ವಾ? ಈಗ ವ್ಯವಸಾಯ ಮಾಡುವಲ್ಲೆಲ್ಲ ಗೆಡ್ಡೆ ಕೆಲಸ ಮಾಡಿ ಇಲಿಗಳೆಲ್ಲ ಓಡಾಡಿಕೊಂಡು ಸ್ವಲ್ಪ ತೊಂದರೆ ಬರ್ತದೆ. ಆಗ ಅಲ್ಲಿ ತನ್ನಿಂತನಾಗಿ ಒಂದು ಕೇರೆ ಹಾವು ಬಂದು ಇಲಿಯನ್ನು ಹಿಡಿತದೆ, ಅದಕ್ಕೆ ಆಹಾರ. ಆಗ ಅದು ರೈತನಿಗೆ ಒಳ್ಳೇದಾಯ್ತಲ್ಲ. ನಮಗೆ ಭಯ ಆಗ್ತದೆ, ಯಾವ ಬಂತು, ಅದು ಬಂತು, ಇದು ಬಂತು ಅಂತೇಳಿ ಮನೆಯೊಳಗೆ. ಅದು ಏನೊಂದು ಕಾರಣಕ್ಕೆ ಬರ್ತದಲ್ವ. ಒಂದಕ್ಕೊಂದು ಆಹಾರ ಅಲ್ವಾ ಅಂತ ಹೇಳೋದಿಲ್ಲ. ಈ ಕಪ್ಪೆಗೆ ಒಂದು ಸಣ್ಣ ಒಂದು ಮಿಡತೆ ಗಿಡತೆ ಸಣ್ಣ ಅಲ್ಲ, ಹಾರುವಂತಲ್ಲ ಇದೆಲ್ಲ ಎಂಥದ್ದು ಹುಳಗಳೆಲ್ಲ ಅದೆಲ್ಲ ಊಟ ಮಾಡ್ತದೆ. ಕಪ್ಪೆಯನ್ನು ಹಾವು ಊಟ ಮಾಡ್ತದೆ, ಹಾವನ್ನು ಹದ್ದು ಊಟ ಮಾಡ್ತದೆ ಅಲ್ವಾ? ಒಂದೊಂದಕ್ಕೆ ಉಂಟಲ್ಲ ಅಂತ ಹೇಳೋದಿಲ್ಲ ಪ್ರಪಂಚದಲ್ಲಿ. ಆಗ ಎಲ್ಲ ಜೀವರಾಶಿಗಳು ಹುಟ್ಟಿದೆ ಯಾಕೆ? ಒಳಿತು ಮಾಡಲಿಕ್ಕೆ ಬೇಕಾಗಿ, ಯಾವುದೋ ಒಂದು ರೀತಿಯಲ್ಲಿ ಒಳಿತು ಮಾಡಲಿ. ಹಾಗೆ ಮನುಷ್ಯನಾದವನು ಅವನಿಗೆ ತಿಳಿಯದಂತೆ ಯಾವುದೋ ಒಂದು ರೀತಿಯಲ್ಲಿ ಒಳಿತು ಮಾಡಿರ್ತಾನೆ. ಅದೊಂದು ಹೃದಯ ಮನುಷ್ಯನ ಒಳಗೆ ಉಂಟು ಅಂತ ಹೇಳುದು. ಈ ಸತ್ಯವನ್ನೆಲ್ಲ ತಿಳಿಯುವುದು ಮನುಷ್ಯ ಜನ್ಮ ಅಂತ ಹೇಳೋದು. ಮಾನವನಾಗಿ ಹುಟ್ಟಿದ ನಂತರ ಏನೆಲ್ಲ ಆಗಿದೆ, ಯಾಕೆ ಹೀಗೆ ಆಗ್ತಾ ಉಂಟು,
ಯಾವುದೋ ಒಂದು ರೀತಿಯಲ್ಲಿ ಅದನ್ನು ನಾವು ಅಧ್ಯಯನ ಮಾಡೋದು ಬಹಳ ಒಳ್ಳೆಯದು. ಆ ರೀತಿ ಅಧ್ಯಯನ ಮಾಡುವಾಗ ನೀನು ಕೇಳಿದಕ್ಕೆಲ್ಲದಕ್ಕೂ ಉತ್ತರ ನಿನ್ನ ಒಳಗೆ ಸಿಗ್ತದೆ ಅಂತ ಹೇಳೋದು. ಗೊತ್ತಾಯ್ತಾ? ಶುಭವಾಗಲಿ. ತಿರುಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.